ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಲೋಟಸ್ ಸ್ಪಿರಿಚುವಾಲಿಟಿ. ಸೊ ಗಾಯ್ಸ್, ಇವತ್ತು ನೀವು ರೀಡಿಂಗ್ ಮಾಡ್ತಾ ಇರೋದು ಏನಂದರೆ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಕರೆಂಟ್ ಫೀಲಿಂಗ್ಸ್ ಇದೆ ಅವ್ರದ್ದು ಅಂತ. ಪ್ಲಸ್ ಈಗ ನಾನು ಈ ರೀಡಿಂಗಲ್ಲಿ ಮೆಸೇಜಸ್ ನೋಡ್ತಾ ಇಲ್ಲ, ಅವ್ರ ಮೆಸೇಜಸ್ ನಿಮ್ಗೇನಿದೆ, ಅವ್ರು ನಿಮ್ಗೇನು ಮೆಸೇಜ್ ಕೊಡಬೇಕಂತಿದ್ದಾರೆ, ಏನು ಹೇಳಬೇಕಂತಿದ್ದಾರೆ, ಏನು ಕಮ್ಯುನಿಕೇಟ್ ಮಾಡಬೇಕಂತಿದ್ದಾರೆ, ಮನಸ್ಸಲ್ಲಿ ಏನು ಹೇಳ್ಕೊತಿದ್ದಾರೆ ಅಂತ ನೋಡ್ತಾ ಇಲ್ಲ. ಅವ್ರ ಕರೆಂಟ್ ಫೀಲಿಂಗ್ಸ್ ನೋಡ್ತೀನಿ, ನಿಮ್ಮ ಮೇಲೆ ಅವ್ರದ್ದು ಏನು ಕರೆಂಟ್ ಫೀಲಿಂಗ್ಸ್ ಇದೆ ಅಂತ ನೋಡ್ತೀನಿ. ಮತ್ತು ಏಂಜಲ್ಸು ನಿಮ್ಮ ರಿಲೇಷನ್ಶಿಪ್ಪಿಗೆ ಏನು ಅಡ್ವೈಸ್ ಕೊಡ್ತಾರೆ ಅಂತ ನೋಡ್ತಿದ್ವಿ. ಯಾವಾಗಲೂ ಏಂಜಲ್ಸ್ ನಿಮಗೆ ಪರ್ಸ್ನಲಿ ಏನು ಸಜೆಷನ್ ಕೊಡ್ತಾರೆ ಅಂತ ನೋಡ್ತಾ ಇದ್ವಿ ಅಲ್ವಾ ರೀಡಿಂಗಲ್ಲಿ. ಇವತ್ತು ನಿಮ್ಮ ರಿಲೇಷನ್ಶಿಪ್ಪಿಗೆ ಏನು ಅಡ್ವೈಸ್ ಕೊಡಬೇಕಂತಿದ್ದಾರೆ ಏಂಜಲ್ಸ್ ಅಂತ ನೋಡೋಣ. ಓಕೆ, ಸೊ ಅವ್ರ ಕರೆಂಟ್ ಫೀಲಿಂಗ್ಸು ಮತ್ತು ಏಂಜಲ್ಸ್ ನಿಮಗೇನು ಅಡ್ವೈಸ್ ಕೊಡಬೇಕಂತಿದ್ದಾರೆ. ಸೊ ಇಷ್ಟು ಕವರ್ ಮಾಡ್ತೀನಿ. ಇಲ್ಲಿ 2 ಏಂಜಲ್ ಇದೆ. ಫಸ್ಟ್ ಪೈಲ್ ಗ್ರೀನ್ ಅವೆಂಚರಿ ಕ್ರಿಸ್ಟಲ್, ಇದು ಗ್ರೀನ್ ಅವೆಂಚರಿ ಏಂಜಲು. ನೀವು ಬೇಕಂದರೆ ಗ್ರೀನ್ ಏಂಜಲ್ ಫಸ್ಟ್ ಪೈಲ್ ಅಂತ ನೆನ್ಪಿಟ್ಕೋಬೋದು ಸೆಲೆಕ್ಟ್ ಮಾಡಲಿಕ್ಕೆ. ಓಕೆ, ಗ್ರೀನ್ ಅವೆಂಚರಿ ಫಸ್ಟ್ ಪೈಲ್ ಏಂಜಲ್, ಗ್ರೀನ್ ಏಂಜಲ್. ಓಕೆ, ಇದು ಫಸ್ಟ್ ಪೈಲ್. ಸೆಕೆಂಡ್ ಪೈಲ್ ರೆಡ್ ಜಾಸ್ಪರ್, ಸೆಕೆಂಡ್ ಪೈಲ್ ರೆಡ್ ಏಂಜಲ್. ಓಕೆ, ಇದು ಸೆಕೆಂಡ್ ಪೈಲ್. ಅವರಿಗೆ ನಿಮಗೆ ಯಾವ್ದು ತುಂಬ ಅಟ್ರ್ಯಾಕ್ಟ್ ಮಾಡ್ತಿದೆ, ಯಾವುದ್ರಲ್ಲಿ ನಿಮಗೆ ಮೆಸೇಜ್ ಇರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಆಲ್ರೆಡಿ ಇಲ್ಲಿ ನಿಮಗೆ ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. ಇದು ಫಸ್ಟ್ ಪೈಲ್ ಅವ್ರಿಗೆ, ಇದು ಸೆಕೆಂಡ್ ಪೈಲ್ ಅವರಿಗೆ. ಓಕೆ, ಸೊ ನೋಡಿ ನಿಮ್ಗೆ ಯಾವ್ದು ತುಂಬ ಅಟ್ರ್ಯಾಕ್ಟ್ ಮಾಡ್ತಿದ್ದೇನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ನೀವೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಕಾರ್ಡ್ಸು, ಅಥವಾ ನಿಮ್ಮ ಏಂಜಲ್ಸ್ನ ನೀವು ಪಿಕ್ ಮಾಡ್ಕೊಂಡಿದ್ದೀರಾ ಓಕೆ ಅಂತ ಅಂದ್ಕೊತೀನಿ. ನಾನು ಫಸ್ಟ್ ಪೈಲ್ ಗ್ರೀನ್ ಏಂಜಲ್ಸಿಂದ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಈಗ. ಓಕೆ, ಗ್ರೀನ್ ಏಂಜಲ್ಸ್. ಓಕೆ, ಸೈಡಿಗೆ ಇಟ್ಬಿಡ್ತೀನಿ, ಡಿಸ್ಟರ್ಬ್ ಆಗಬಾರ್ದು. ಫಸ್ಟ್ ಪೈಲ್ ಯಾರು ಗ್ರೀನ್ ಅವೆಂಚರಿ ಏಂಜಲ್, ಗ್ರೀನ್ ಏಂಜಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ ಅಂತ. ಓಕೆ, ಸೊ ಕಾರ್ಡ್ಸ್ ನಿಮಗೆ ಫಸ್ಟು ದಿ ಎಂಪರರ್ ಬಂದಿದೆ, ದೆನ್ ಪೇಜ್ ಆಫ್ ಕಪ್ಸ್, 2 ಆಫ್ ಸೋರ್ಡ್ಸ್, ದಿ ವರ್ಲ್ಡ್, ಕ್ವೀನ್ ಆಫ್ ಕಪ್ಸ್. ಇದು ನಿಮ್ಮ ಏಂಜಲ್ ಮೆಸೇಜಸ್. ಓಕೆ, ಫಸ್ಟ್ ನೋಡಿ ಎಂಪರರ್ ಬಂದಿದೆ. ನಿಮ್ಮ ಪರ್ಸನ್ ನಿಮಗೆ ಏನು ಫೀಲ್ ಮಾಡ್ತಿದ್ದಾರೆ ಅಂದರೆ, ನೀವೊಂದು ರಾಜ ಥರ ಇದ್ದೀರಾ, ನೀವೊಂದು ಎಂಪರರ್. ಓಕೆ, ನೀವು ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ, ನೀವು ಏನು ಹೇಳ್ತೀರೋ ಹಾಗೆ ನಡೀತಿದೆ ನಿಮ್ಮ ಲೈಫಲ್ಲಿ, ನೀವೇನು ಅಂದ್ಕೊತೀರೋ ಹಾಗೆ ನಡೀತಿದೆ ಅಂತ. ಅದು ನಡೀತಿದ್ರೂ ಇಲ್ಲದೇ ಇದ್ರೂ ಅವ್ರಿಗಾಗಿ ಅನ್ನಿಸ್ತಾ ಇದೆ. ನೀವೇನೇನು ಅಂದ್ಕೊತೀರೋ ಅದೆಲ್ಲ ನಡೀತಾ ಇದೆ, ನೀವೇನು ಹೇಗೆ ಹೇಳ್ತೀರಾ ಹಾಗೆ ಜನರು ಕೇಳ್ತಿದ್ದಾರೆ. ಮತ್ತು ಈ ರಿಲೇಷನ್ಶಿಪ್ಪಲ್ಲೂ ನೀವು ತುಂಬ ಡಾಮಿನೇಟಿಂಗ್ ಇದ್ದೀರಾ, ಕೈಂಡ್ ಆಫ್ ಡಾಮಿನೇಟಿಂಗ್ ಇದ್ದೀರಾ ನೀವು ಅಂತ ಅವ್ರಿಗೆ ಅನಿಸುತ್ತೆ. ನೀವು ಸ್ವಲ್ಪ ಜೋರಿದ್ದೀರಾ, ನೀವು ಆರ್ಡರ್ ಮಾಡ್ತೀರಾ, ನೀವು ಹೇಳಿದಾಗೆ ಕೇಳಬೇಕಾ ನಾನು ಅನ್ನೋ ರೀತಿ ಅವರಿಗೆ ಮನಸ್ಸಲ್ಲಿ ಕೂತ್ಕೊಂಡಿದೆ. ಈಗ ನಿಮಗೆ ಏನು ಬೇಕೋ ಅದನ್ನು ಸಾಧಿಸ್ತೀರಾ, ನೀವು ನಿಮ್ಮದು ಮಾಡ್ತೀರಾ ನೀವು ಅನ್ನೋ ರೀತಿ ಅವ್ರಿಗೆ ಅನಿಸ್ತಾ ಇದೆ. ಮತ್ತು ಪೇಜ್ ಆಫ್ ಕಪ್ಸ್, ನಿಮ್ಮ ಪರ್ಸನ್ನು ಫ್ಲರ್ಟಿ ಇದ್ದಾರೆ. ನಿಮ್ಮ ಪರ್ಸನ್ನು ನಿಮಗೆ ನಿಮ್ಮ ಹತ್ರ ಬರಬೇಕು ಅಂತ ಇವ್ರಿಗೆ ಆಸೆಯೂ ಇದೆ. ನಿಮಗೆ ಫ್ಲವರ್ಸ್ ಕೊಡಬೇಕು, ಗಿಫ್ಟ್ಸ್ ಕೊಡಬೇಕು, ನಿಮಗೆ ಪ್ರಪೋಸ್ ಮಾಡಬೇಕು ಅನ್ನೋ ರೀತಿ ಇವರಿಗೆ ಫೀಲ್ ಆಗಿದೆ. ಆದರೆ ಇವರು ಬೇರೆ ಅವರಿಗೂ ಟ್ರೈ ಮಾಡ್ತಾ ಇರ್ತಾರೆ ಅವಾಗವಾಗ. ಫ್ಲರ್ಟಿ ಇದ್ದಾರೆ, ನಿಮ್ಮ ಪರ್ಸನ್ನು ಫ್ಲರ್ಟಿ ಇದ್ದಾರೆ. ಇವರಿಗೆ ನೀವು ಮತ್ತು ಇನ್ನೊಬ್ಬರು ಆಪ್ಷನ್ ಇದ್ದಾರೆ, 2 ಪರ್ಸನ್. ಓಕೆ, ಸೊ ಇಬ್ಬರಲ್ಲಿ ಅವರು ಒಬ್ಬರಿಗೆ ಸೆಲೆಕ್ಟ್ ಯಾರಿಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೂ, ಅಷ್ಟು ಕನ್ಫ್ಯೂಷನಲ್ಲಿ ಇದ್ದಾರೆ. ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ, ಯಾರ ಜೊತೆಗೆ ನಾನು ಹೇಗಿದ್ದರೆ ನನಗೇನು ಯೂಸ್ ಆಗುತ್ತೆ ಅನ್ನೋ ರೀತಿ ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 2 ಕೂಡ ಸ್ಟ್ರಾಂಗ್ ಡಿಸೈರ್ ಅವರಿಗೆ, ನೀವು ಮತ್ತು ಇನ್ನೊಂದು ಪರ್ಸನ್ 2 ಕೂಡ ಸ್ಟ್ರಾಂಗ್ ಡಿಸೈರ್ ಅವರಿಗೆ, ತುಂಬ ಬೇಕು ಅಂತ ಅನಿಸುತ್ತೆ. ಆದ್ರೂ ನಿಮ್ಮನ್ನು ಬಿಟ್ಟು ಬೇರೆ ಪರ್ಸನ್ ಮೇಲೇ ಇವ್ರಿಗೆ ತುಂಬ ಇಂಟ್ರೆಸ್ಟ್ ಇರೋದು. ಓಕೆ, ದೆನ್ ದಿ ವರ್ಲ್ಡ್, ಇವ್ರಿಗೆ ಅನಿಸುತ್ತೆ ಒಂದು ಸೈಕಲ್, ಇಲ್ಲಿ 2 ಪರ್ಸನ್ ಇದ್ದಾರಲ್ವಾ, ಒಬ್ಬರ ಜೊತೆಗೆ ಒಂದು ಸೈಕಲ್ ನಾನು ಎಂಡ್ ಮಾಡಬೇಕು, ಇನ್ನೊಂದು ಪರ್ಸನ್ ಜೊತೆಗೆ ಒಂದು ನ್ಯೂ ಸೈಕಲ್ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ. 2 ಪರ್ಸನಲ್ಲಿ ಒಂದು ಪರ್ಸನ್ ಹತ್ರ
ನಮ್ಮ ರಿಲೇಷನ್ಶಿಪ್ನ ಸೈಕಲ್ ಎಂಡ್ ಮಾಡಬೇಕು ಮತ್ತು ಇನ್ನೊಂದು ಪರ್ಸನ್ ಹತ್ರ ರಿಲೇಷನ್ಶಿಪ್ನ ಸೈಕಲ್ ಸ್ಟಾರ್ಟ್ ಮಾಡಬೇಕು ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಆಲ್ರೆಡಿ ನಿಮ್ದೇನಾದರೂ ಬ್ರೇಕಪ್ ಆಗಿದ್ದರೆ ಇದರ ಅರ್ಥ ಏನಂದರೆ ಇವರು ನಿಮ್ಮ ಜೊತೆಗೆ ಎಂಡ್ ಮಾಡಬೇಕಂತಿದ್ದಾರೆ. ನಿಮ್ಮ ಒಂದು ಕಾರ್ಮಿಕ್ ಸೈಕಲ್ ಮುಗ್ದಿದೆ ಅಂತ. ನ್ಯೂ ಒಂದು ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಾರ್ಮಿಕ್ ಸೈಕಲ್. ಈಗೊಂದು ಮುಗ್ದಿದೆ, ಇಲ್ಲ ನಿಮ್ಮದು ಬ್ರೇಕಪ್ ಆಗಿಲ್ಲ, ಹೊಸದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿದೆ ಅಂತಂದರೆ ಹೊಸ ಸೈಕಲ್ ನಿಮ್ಮದು ಸ್ಟಾರ್ಟ್ ಆಗಿದೆ, ಜರ್ನಿ ನಿಮ್ಮದು ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಹೊಸ ಜರ್ನಿನೇ ಇದ್ರೂ ನಿಮ್ಮ ಪರ್ಸನ್ ಕಂಪ್ಲೀಟಾಗಿ ನಿಮ್ಮ ಹತ್ರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅವ್ರದ್ದು ಡಿವೈಡ್ ಆಗಿದೆ, ಇಂಟ್ರೆಸ್ಟು ಒಂದಿಲ್ಲ, ಡಿವೈಡ್ ಆಗಿದೆ. ಓಕೆ, ಕ್ವೀನ್ ಆಫ್ ಕಪ್ಸ್. ನೀವು ತುಂಬ ಬ್ಯೂಟಿಫುಲ್ ಇದ್ದೀರಾ, ತುಂಬ ನರ್ಚರಿಂಗ್ ಇದ್ದೀರಾ, ಕೇರಿಂಗ್ ಇದ್ದೀರಾ, ಅವರಿಗೆ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಅವ್ರಿಗೆ ಏನು ಇಷ್ಟನೋ ನೀವು ಹಾಗೇ ಇರ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ. ತುಂಬ ಬ್ಯೂಟಿಫುಲ್ ಇದ್ದೀರಾ, ಎಲ್ಲರೂ ನಿಮಗೆ ಇಷ್ಟಪಡ್ತಾರೆ, ಎಲ್ಲರೂ ನಿಮ್ಮನ್ನು ನೋಡ್ರೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಅವ್ರಿಗೆ ಫೀಲ್ ಆಗ್ತಾಯಿದೆ. ನಿಮ್ಮ ಪರ್ಸನ್ಗೆ ನೀವು ಅಂದರೆ ತುಂಬ ಇಷ್ಟ, ನೀವು ಅಂದರೆ ಅವ್ರು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ನೀವು ಒಂದು ಕ್ವೀನ್ ಥರ ಇದ್ದೀರಾ, ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ನೀವು ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ನಾನು ಅಂತ ಅನಿಸ್ತಾ ಇದೆ ಅವರಿಗೆ. ನಿಮ್ಮ ಪರ್ಸನ್ಗೆ ಅನಿಸುತ್ತೆ ನೀವು ಇಷ್ಟು ಒಳ್ಳೆಯ ಆಪ್ಷನ್ ಅಲ್ಲ ನನಗೆ, ಸೊ ಬೇರೆಯವರಿಗೆ ನಾನು ಹೇಗೆ ಆ್ಯಕ್ಸೆಪ್ಟ್ ಮಾಡಿಬಿಡಲಿ ಅನ್ನೋದೇ ಕನ್ಫ್ಯೂಷನ್ ಅವರಿಗೆ. ನೀವು ವೆಲ್ ಸೆಟಲ್ಡ್ ಇದ್ದೀರಾ, ನೀವು ಹೇಳ್ದಾಗ ಕೇಳ್ತೀರಾ, ನಿಮಗೆ ಬೇರೆ ಆಪ್ಷನ್ಸು ಇರ್ಬೋದು, ನೀವು ರಾಣಿ ಥರ ಇದ್ದೀರಾ, ನಿಮ್ಮ ಹತ್ರ ಎಲ್ಲ ಇದೆ, ಏನಿಲ್ಲ ಅನ್ನೋಂಗಿಲ್ಲ, ನಿಮ್ಮ ಹತ್ರ ಎಲ್ಲನೂ ಇದೆ ಅಂತ. ನಿಮ್ಮ ಮೇಲೆ ಒಳ್ಳೆ ಫೀಲಿಂಗ್ಸು ಇದೆ ಇವರಿಗೆ. ಹಾಗಂತ ಹೇಳಿ ಬರೀ ಬ್ಯಾಡ್ ಒಪಿನಿಯನ್ ಅಷ್ಟೇ ಅಲ್ಲ, ಗುಡ್ ಫೀಲಿಂಗ್ಸು ಇದೆ. ನಿಮ್ಮನ್ನು ಅವ್ರು ಕೇರ್ ಮಾಡಬೇಕು, ನರ್ಚರ್ ಮಾಡಬೇಕು ಅಂತಲೂ ಫೀಲ್ ಆಗುತ್ತೆ ಅವರಿಗೆ. ಆದರೂ ಒಂದೊಂದು ಟೈಮಲ್ಲಿ ಕನ್ಫ್ಯೂಷನ್ನು ಆಗುತ್ತೆ, ನಿಮ್ಮ ಜೊತೆ ಕಂಟಿನ್ಯೂ ಮಾಡಬೇಕು ಬೇಡ ರಿಲೇಷನ್ಶಿಪ್ ಅಂತ. ಓಕೆ, ಹಾಗಿದೆ ಪೈಲ್ 1. ನೀವು ಡಾಮಿನೇಟಿಂಗ್ ಇದ್ದೀರಾ ಸ್ವಲ್ಪ ಅಂತಲೂ ಅವ್ರಿಗನ್ಸುತ್ತೆ. ನಾನು ಡಾಮಿನೇಟ್ ಮಾಡಬೇಕು, ಇವರು ಡಾಮಿನೇಟ್ ಮಾಡ್ತಿದ್ದಾರಲ್ಲ ಅಂತ ಫೀಲ್ ಆಗುತ್ತೆ ಅವರಿಗೆ. ಓಕೆ, ಸೊ ಇದು ಅವರ ಕರೆಂಟ್ ಫೀಲಿಂಗ್ಸ್ ನಿಮಗೇನಿದೆ ಅಂತ ನೋಡಿದ್ವಿ. ಏಂಜಲ್ಸ್ ನಿಮಗೇನು ಗೈಡೆನ್ಸ್ ಕೊಡಬೇಕಂತ ಇದ್ದಾರೆ ಅದನ್ನು ನೋಡೋಣ. ಓಕೆ, ನೋಡಿ, ಫಸ್ಟ್ ಹಾನೆಸ್ಟಿ ಆ್ಯಂಡ್ ಕಮ್ಯುನಿಕೇಷನ್. ನೀವು ನಿಮ್ಮ ಪರ್ಸನ್ ಜೊತೆಗೆ ಹಾನೆಸ್ಟಾಗಿ ಕಮ್ಯುನಿಕೇಟ್ ಮಾಡಬೇಕು. ನಿಮಗೇನೇ ಅನಿಸಿದ್ರೂ ಅದನ್ನು ಹೇಳ್ಕೊಂಬಿಡಿ. ನೀವೇನಾದರೂ ಮುಚ್ಚಿಡ್ತಿದ್ರೆ ನೀವು ಹೇಳ್ಕೊಳ್ಳಿ, ಅಥವಾ ಅವರೇನಾದರೂ ಮುಚ್ಚಿಡ್ತಾ ಇದ್ದಾರೆ ಅಂತ ಅಂದರೆ ನೀವು ಅವ್ರ ಜೊತೆಗೆ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ರಿ. ನೀವು ಮಾತಾಡದೆ ಹೊರತು ನಿಮ್ಮ ರಿಲೇಷನ್ಶಿಪ್ಪಿಗೆ ಅಡ್ವೈಸ್ ಇದೆ ಕೊಡ್ತಿರೋದು ಏಂಜಲ್. ನೀವು ಮಾತಾಡಲಿಲ್ಲ ಅಂದರೆ ನಿಮ್ಮದು ಡೌಟು ಕ್ಲಿಯರ್ ಆಗೋಲ್ಲ, ಅವರ ಕನ್ಫ್ಯೂಷನ್ನು ಕ್ಲಿಯರ್ ಆಗೋಲ್ಲ. ನಿಮಗೆ ಕನ್ಫ್ಯೂಷನ್ ಇದ್ದರೆ ನಿಮಗೂ ಕ್ಲಿಯರ್ ಆಗೋಲ್ಲ, ಅವ್ರಿಗೆ ಕನ್ಫ್ಯೂಷನ್ ಇದ್ದರೆ ಅವ್ರಿಗೂ ಕ್ಲಿಯರ್ ಆಗೋಲ್ಲ. ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಫೀಲಿಂಗ್ಸ್ ಇದೆ ಈಗ ಕರೆಂಟ್ಲಿ, ಆದರೆ ಕನ್ಫ್ಯೂಷನ್ ಇದೆ ಅಷ್ಟೇ, ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಇದು ಹೇಗೆ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂದರೆ ಕಮ್ಯುನಿಕೇಷನಿಂದ, ಮಾತಾಡೋದ್ರಿಂದ. ಓಕೆ, ಸೆಕೆಂಡ್ ನಿಮಗೆ ಏಂಜಲ್ ಮೆಸೇಜು ಸೆಲ್ಫ್ ಆಕ್ಸೆಪ್ಟೆನ್ಸ್. ಸೊ ಸೆಲ್ಫ್ ಆಕ್ಸೆಪ್ಟೆನ್ಸ್ ಅಂತಂದರೆ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ನಡೀತಿದ್ರೂ ಅದನ್ನು ಕಣ್ಬಿಟ್ಟು ನೋಡಿ, ಪ್ರಾಪರಾಗಿ ಅನಲೈಸ್ ಮಾಡಿ ಅಂತ ಹೇಳ್ತಾ ಇದೆ. ಸೆಲ್ಫ್ ಆಕ್ಸೆಪ್ಟೆನ್ಸ್ ಏನೇ ಇದ್ದರೂ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಡಿನೈ ಮಾಡಬೇಡಿ. ಡಿನೈ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ದಪ್ಪ ಇದ್ದರೆ, ನಾನು ದಪ್ಪ ಇದ್ದೀನಿ, ನೀನು ದಪ್ಪ ಇದೆಯಾ, ಸ್ವಲ್ಪ ಡಯಟ್ ಮಾಡು ಅಂತ ಹೇಳ್ತಾರೆ ಬೇರೆಯವರು. ಅವನೇನು ಮಾಡ್ತಾರೆ, ಅಷ್ಟೇನಿಲ್ಲ, ನಾನು ನಿಜಕ್ಕೆ ನಾನು ಕರೆಕ್ಟ್ ಇದ್ದೀನಿ, ಇದನ್ನು ತಿಂದರೆ ಏನು ಅಷ್ಟೇನು ದಪ್ಪ ಆಗಲ್ಲ ಅಂತ ಏನು ಹೇಳ್ತೀವಲ್ವ, ನೆಗ್ಲೆಕ್ಟ್ ಮಾಡ್ತೀವಲ್ವ, ಅದಕ್ಕೆ ಡಿನೈ ಅಂತ ಹೇಳ್ತೀವಿ. ಡಿನೈ ಮಾಡಬೇಡ್ರಿ, ನಿಮ್ಮನ್ನು ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ರಿ. ರಿಲೇಷನ್ಶಿಪ್ಪಲ್ಲಿ ಏನೇ ಸಿಚುವೇಶನ್ ಇದ್ದರೂ ಅದು ಆ್ಯಕ್ಸೆಪ್ಟ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನೀವು. ಸೊ ಈ ಸಜೆಷನ್ ನಾನು ಕೊಡ್ತಿರೋದಲ್ಲ, ನಿಮ್ಮ ರಿಲೇಷನ್ಶಿಪ್ಗೆ ಅಡ್ವೈಸ್ ಕೊಡ್ತಿರೋದಿದು ಏಂಜಲ್ಸ್. ಒಂದು ಮಾತಾಡಿ, ಒಂದು ಸೆಲ್ಫ್ ಆಕ್ಸೆಪ್ಟೆನ್ಸ್ ಮಾಡ್ಕೊಳ್ಳಿ, ಏನಿದ್ರು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ತಪ್ಪಿದರೆ ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ರಿ, ಅವ್ರದ್ದಿದ್ದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ರಿ. ಓಕೆ, ಆ್ಯಂಡ್ ಥರ್ಡ್, ಆಸ್ಕ್ ಆ್ಯಂಡ್ ರಿಸೀವ್. ನಿಮಗೇನಾದರೂ ಬೇಕಂದರೆ, ನಿಮ್ಮ ಹತ್ರ ಏನಿಲ್ವೋ ಅದು ನಿಮಗೆ ಬೇಕಂದರೆ ಕೇಳಿ ಅದನ್ನು ರಿಸೀವ್ ಮಾಡ್ಕೊಳ್ರಿ. ಅದು ನಿಮ್ಮ ಪರ್ಸನ್ ಹತ್ರ ಆಗಿರ್ಬೋದು, ಡಿವೈನ್ ಹತ್ರ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು. ಏನಾದರೂ ಹೆಲ್ಪ್ ಬೇಕಿದ್ದರೆ ಕೇಳಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ರಿ. ರಿಲೇಷನ್ಶಿಪ್ ನೀವು ಉಳಿಸ್ಕೋಬೇಕು ಅಂದರೆ ನೀವು ಚೆನ್ನಾಗಿ ಮಾತಾಡಬೇಕು ಫಸ್ಟ್ ಅವ್ರ ಹತ್ರ. ಆಮೇಲೆ ನಿಮಗೆ ಏನಾದರೂ ಬೇಕಿದ್ದರೆ ಕೇಳಿ ಅದನ್ನು ತಿಳ್ಕೊಬೇಕು, ಆ್ಯಕ್ಸೆಪ್ಟ್ ಮಾಡಬೇಕು ಅದನ್ನು.
ಅದಕ್ಕಿಂತ ಮುಂಚೆ ಫಸ್ಟು ಸೆಲ್ಫ್ ಅಕ್ಸೆಪ್ಟೆನ್ಸ್ ಇರಬೇಕು. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ಪೈಲ್ ನಂಬರ್ 1 ಯಾರು ಗ್ರೀನ್ ಅವೆಂಚರ್ ಏಂಜಲ್ನ ಸೆಲೆಕ್ಟ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ರೀಡಿಂಗ್. Until then, take care. Bye. Guys, ಯಾರು ಪೈಲ್ ಟು ರೆಡ್ ಜಾಸ್ಪರ್ ಏಂಜಲ್ನ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಗೇನು ರೀಡಿಂಗ್ ಇದೆ ಅಂತ ನೋಡೋಣ. ನಿಮ್ಮ ಪರ್ಸನ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ, ಏಂಜಲ್ಸ್ ನಿಮ್ಮ ರಿಲೇಷನ್ಶಿಪ್ಗೆ ಏನು ಅಡ್ವೈಸ್ ಕೊಡಬೇಕಂತಿದ್ದಾರೆ ಅಂತ ನೋಡೋಣ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಫಸ್ಟ್ ಕಾರ್ಡ್. 4 of Wands, good. 9 of Cups, ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಇದೆ. ಜಸ್ಟಿಸ್, ನೈಟ್ ಆಫ್ ಪೆಂಟಿಕಲ್ಸ್. ಓಕೆ ಗಾಯ್ಸ್, ಯಾರು ಪೈಲ್ ಟು ರೆಡ್ ಜಾಸ್ಪರ್ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮಲ್ಲಿ 5 ಕಾರ್ಡ್ಸ್ ಇದೆ. 5 ಕಾರ್ಡ್ಸ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ಪಾಸಿಟಿವ್ ಕಾರ್ಡ್ಸ್, ಒಂದು ನೆಗೆಟಿವ್ ಕಾರ್ಡ್ ಇಲ್ಲ ಇಲ್ಲಿ. ಇದು ನಿಮ್ಮ ಏಂಜಲ್ಸ್ ನಿಮಗೆ ಏನು ಅಡ್ವೈಸ್ ಕೊಡಬೇಕಂತಿದ್ದಾರೆ ಅಂತ ಇದು ಲಾಸ್ಟಲ್ಲಿ ನೋಡೋಣ. ಓಕೆ ನೋಡಿ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮಗೆ ಅಂತಂದರೆ ನಿಮ್ಮ ಜೊತೆಗೊಂದು ನ್ಯೂ ಬಿಗ್ನಿಂಗ್ ಮಾಡಬೇಕು, ಅಥವಾ ನಿಮ್ಮ ಪರ್ಸನ್ನು ನಿಮ್ಮ ಕರಿಯರ್ ಪ್ಲೇಸಲ್ಲಿ ಸಿಕ್ಕಿರ್ಬೋದು ನಿಮಗೆ, ಇಲ್ಲ ಕಾಲೇಜಲ್ಲಿ ಸ್ಕೂಲಲ್ಲಿ ಸಿಕ್ಕಿರ್ಬೋದು. ಓಕೆ, ನಿಮ್ಮ ಕಲೀಗ್ಸ್ ಆಗಿರ್ಬೋದು ಇವರು, ಇಲ್ಲ ಅಂದರೆ ಯಾವುದಾದ್ರೂ ಮದುವೆಯಲ್ಲಿ ಸಿಕ್ಕಿರ್ಬೋದು. ಸೊ ಇದೆರಡು ಸಿಚುವೇಶನ್ ಇದೆ. ಸೊ ಇನ್ನೊಂದು ಹೇಳಬೇಕಂದ್ರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಕರಿಯರ್ ಬಗ್ಗೆ ದುಡ್ಡು ಬಗ್ಗೆ ಏನಾದ್ರೂ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಮದುವೆ ಬಗ್ಗೆ ನಿಮ್ಮ ಜೊತೆಗೆ ಮದುವೆ ಮಾಡ್ಕೋಬೇಕು ನಾನು ಅಂತ ಅವರು ಫೀಲ್ ಮಾಡ್ತಿದ್ದಾರೆ. ಈ ಪರ್ಸನ್ ನಿಮಗೆ ಟ್ವಿನ್ ಫ್ಲೇಮ್ ಆಗಿರ್ಬೋದು ಅಥವಾ ಸೋಲ್ಮೇಟ್ ಆಗಿರ್ಬೋದು. 9 ಆಫ್ ಕಪ್ಸ್, ನಿಮ್ಮ ಜೊತೆಗೆ ಫುಲ್ಫಿಲ್ಮೆಂಟ್ ನೋಡ್ತಾರೆ ಇವರು. ಫುಲ್ಫಿಲ್ಮೆಂಟ್ ಇನ್ ಕರಿಯರ್, ಇನ್ ಲವ್, ಇನ್ ಫ್ಯಾಮಿಲಿ, ಎವ್ರಿಥಿಂಗ್. ಇವ್ರಿಗೆ ಅನಿಸುತ್ತೆ ಇಷ್ಟು ದಿನ ನಾನು ಕಾದಿದ್ದಕ್ಕೆ ನಿಮ್ಮಂಥ ಒಳ್ಳೆ ಲೈಫ್ ಪಾರ್ಟ್ನರ್ ನಂಗೆ ಸಿಕ್ಕಿದ್ದಾರೆ ಅಂತ ಇವ್ರಿಗೆ ಅನಿಸುತ್ತೆ. ಇನ್ನೊಂದು ಸಿಚುವೇಶನ್ ಏನಂದರೆ ನಿಮ್ಮ ಪರ್ಸನ್ ಈಗ ಆಲ್ರೆಡಿ ಮ್ಯಾರಿಡ್ ಇರ್ಬೋದು, ಅಥವಾ ನೀವೇ ಮ್ಯಾರಿಡ್ ಇರ್ಬೋದು. ಇದೂ ಸಿಚುವೇಶನ್ ಇದೆ. ಅಥವಾ ನೀವು ಮ್ಯಾರಿಡ್ ಇಲ್ಲ ಬಟ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ತುಂಬ ಪ್ರೀತಿ ಮಾಡ್ತಾರೆ ಇವರು. ಆ್ಯಕ್ಚುಲಾಗಿ ಜೆನ್ಯೂನ್ ಪ್ರೀತಿ ಮಾಡ್ತಾರೆ, ಟ್ರೂ ಫೀಲಿಂಗ್ಸ್ ಇದೆ ಇವ್ರದ್ದು. ಓಕೆ, ಈ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಲ್ಲ, ಇದು ನೀವು ಬ್ರೇಕಪ್ಪಲ್ಲಿ ಆಗಿದ್ದರೆ ನಿಮ್ಮದು, ಅಥವಾ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಈ ರೀಡಿಂಗ್ ನಿಮಗಿಲ್ಲ. ಸೊ ಈ ರೀಡಿಂಗ್ ಪ್ರಕಾರ ಇದು ನಿಮಗಲ್ಲ. ಈ ಪೈಲು ಸೆಲೆಕ್ಟ್ ಮಾಡಿರೋರು ಹೇಗಿದ್ದಾರೆ ಅಂದರೆ, ಈಗ ಆಲ್ರೆಡಿ ಇವರಿಗೆ ಮದುವೆ ಆಗಿದೆ, ಅಥವಾ ಇವ್ರ ಪರ್ಸನ್ಗೆ ಮದುವೆ ಆಗಿದೆ, ಅಥವಾ ಇವರಿಬ್ಬರೇ ಆಗಿರ್ಬೋದು. ಓಕೆ, ಸೊ ಜಸ್ಟಿಸ್ ಸಿಗುತ್ತೆ, ನಿಮಗೂ ಜಸ್ಟಿಸ್ ಸಿಗುತ್ತೆ, ಅವರಿಗೂ ಜಸ್ಟಿಸ್ ಸಿಗುತ್ತೆ. ನೈಟ್ ಆಫ್ ಪೆಂಟಿಕಲ್ಸ್, ಇವರು ದುಡ್ಡು ಬಗ್ಗೆನೇ ತುಂಬ ಯೋಚನೆ ಮಾಡ್ತಾರೆ, ಕರಿಯರ್ ಬಗ್ಗೆ ತುಂಬ ಪ್ರಾಕ್ಟಿಕಲ್ ಇದ್ದಾರೆ ಇವರು. ಇಮೋಷ್ನಲ್ ಫೂಲ್ ಇಲ್ಲ, ಆದರೆ ನಿಮ್ಮ ಜೊತೆಗೆ ಇಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ. ಇವರು ಇಮೋಷ್ನಲ್ ಪರ್ಸನ್ ಅಲ್ಲ, ಇವರು ಪ್ರಾಕ್ಟಿಕಲ್ ಪರ್ಸನ್, ಆದರೆ ನಿಮ್ಮ ಜೊತೆಗೆ ಇಮೋಷ್ನಲ್ ಕನೆಕ್ಟ್ ಆಗಿದ್ದಾರೆ. ಓಕೆ, ಕರೆಂಟ್ಲಿ ಇವ್ರು ನಿಮ್ಮ ಬಗ್ಗೆ ತುಂಬ ಒಳ್ಳೆ ಫೀಲಿಂಗ್ಸ್ ಇದೆ, ನಿಮ್ಮ ಜೊತೆಗೆ ಇರಬೇಕು, ಅಥವಾ ನಿಮಗೆ ಮದುವೆ ಆಗಿಲ್ಲ ಅಂತ ಅಂದರೆ ಬೇಗ ಬಂದು ಮದುವೆ ಮಾಡ್ಕೋಬೇಕು ನಿಮಗೆ. ಅದಕ್ಕಿಂತ ಫಸ್ಟು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಫಿನಾನ್ಷಿಯಲಿ ಇನ್ನೂ ಗ್ರೋ ಆಗಬೇಕು ಅಂತ ಇವರಿಗೆ ಡಿಸೈರ್ ಇದೆ, ಆಸೆ ಇದೆ. ಓಕೆ, ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರ ವರ್ಕ್, ಕರಿಯರ್ ಮತ್ತು ಲವ್ ಲೈಫ್. ಓಕೆ, ಸೊ ಎವ್ರಿಥಿಂಗ್ ಇಸ್ ಗುಡ್. ಪೈಲ್ ಟು ಯಾರು ರೆಡ್ ಜಾಸ್ಪರ್ ಏಂಜಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಏಂಜಲ್ಸ್ ನಿಮಗೇನು ಅಡ್ವೈಸ್ ಕೊಡಬೇಕಂತ ಇದ್ದಾರೆ ನೋಡೋಣ. ಸೊ ಎಲ್ಲ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಏಂಜಲಿಕ್ ಪ್ರೊಟೆಕ್ಷನ್, ನಿಮ್ಮ ರಿಲೇಷನ್ಶಿಪ್ಪಿಗೆ ಏಂಜಲಿಕ್ ಪ್ರೊಟೆಕ್ಷನ್ ಇದೆ. ದೇವರು ನಿಮ್ಮ ರಿಲೇಷನ್ಶಿಪ್ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಗಾಡ್ ಏಂಜಲ್ಸು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಏಂಜಲ್ಸು ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ, ಅವರ ಪ್ರೊಟೆಕ್ಷನ್ ನಿಮಗಿದೆ. ಪೈಲ್ ಟು ಸೆಲೆಕ್ಟ್ ಮಾಡ್ಕೊಂಡವರಿಗೆ ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಜಾಯ್ ಆ್ಯಂಡ್ ಕಂಟೆಂಟ್ಮೆಂಟ್. ಓಕೆ, ಇದು ಜಾಯ್ನ ಟೈಮ್. ಓಕೆ, ಜಾಯ್
ಎಷ್ಟು ಎಂಜಾಯ್ ಆಗುತ್ತೋ ಅಷ್ಟು ಎಂಜಾಯ್ ಮಾಡಿ. ಇದನ್ನು ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ. ನಿಮಗೆ ಎಂಜಾಯ್ಮೆಂಟ್ ಈಗ ಏಂಜಲ್ ಕೊಡ್ತಾ ಇದ್ದಾರೆ. ಓಕೆ, ಎಂಜಾಯ್ ಮಾಡಿ. ನಿಮಗೆ ಏಂಜಲ್ ಪ್ರೊಟೆಕ್ಷನ್ ಇದೆ, ಎಂಜಾಯ್ ಮಾಡಿ. ರಿಲೇಷನ್ಶಿಪ್ ಚೆನ್ನಾಗಿದೆ, ನಿಮ್ಮ ಪರ್ಸನ್ ಒಳ್ಳೆಯವರಿದ್ದಾರೆ. ಓಕೆ, ಆಲ್ರೆಡಿ ನೀವು ಮ್ಯಾರಿಡ್ ಇರ್ಬೋದು, ನೀವು ಮ್ಯಾರಿಡ್ ಇಲ್ಲ ಅಂತ ಅಂದ್ರೂ ನಿಮ್ಮ ಮ್ಯಾರೇಜ್ಗೆ ಅವರು ಒಪ್ತಾರೆ ಅಥವಾ ಮನೇಲಿ ಹೇಳ್ತಾರೆ ನಿಮ್ದು ಆಗುತ್ತೆ ಮ್ಯಾರೇಜಿಗೆ. ನೀವೇನಾದರೂ ಆಗುತ್ತೋ ಇಲ್ವೋ ನಮ್ಮಿಬ್ರದ್ದು ಮದುವೆ ಅಂತ ನಿಮಗೆ ಡೌಟ್ ಇದ್ದರೆ ಆಗುತ್ತೆ. ಓಕೆ, ಇಂಟ್ಯೂಷನ್ ಆ್ಯಂಡ್ ಡೌನ್ಲೋಡ್ಸ್ ನೋಡಿ. ನೀವು ಇಂಟ್ಯೂಷನ್ ಆಗಿ ಮೇ ಬಿ ಇದು ನಿಮ್ಮ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರ್ಬೋದು. ನಿಮ್ಮದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರ್ಬೋದು. ನೀವು ಇವ್ರ ಜೊತೆಗೆ ಇಂಟ್ಯೂಟಿವ್ಲಿ ತುಂಬ ಅಟ್ರ್ಯಾಕ್ಟ್ ಆಗಬೇಕು. ನೀವು ಇವ್ರ ಜೊತೆಗೆ ಇರಬೇಕು ಪ್ರಾಪರಾಗಿ. ಅಂದರೆ ನೀವು ಮೆಡಿಟೇಷನ್ ಮಾಡಿ ದೇವರಿಗೆ, ಪ್ಲಸ್ ಇವ್ರಿಗೆ ನೀವು ಟೆಲಿಕಮ್ಯುನಿಕೇಷನ್ ಮಾಡಬೇಕು. ಟೆಲಿಕಮ್ಯುನಿಕೇಷನ್ ಅಂದರೆ ಬರೀ ಫೋನಲ್ಲಿ ಮಾತಾಡೋದಲ್ಲ, ಮನಸ್ಸಿಂದ ಮನಸ್ಸಿಗೆ. ಈಗ ನಾವೇನು ಹೇಳಲಿಲ್ಲ ಅಂದ್ರೂ ನಮಗೆ ತುಂಬ ಪ್ರೀತಿ ಆಗೋರಿಗೆ ಇಷ್ಟ ಆಗುತ್ತೆ, ಅಂದರೆ ಗೊತ್ತಾಗ್ಬಿಡುತ್ತದು ಅಲ್ವಾ. ನಾವು ಹೇಳಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ನೀವು ಈ ಪರ್ಸನ್ನ ಟೆಲಿಕಮ್ಯುನಿಕೇಷನ್ ಥ್ರೂ ಇವ್ರನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಇಂಟ್ಯೂಷನ್ಸು ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ವೈಬ್ರೇಷನ್ ಹೈ ಮಾಡ್ಕೊಳ್ಳಿ. ಏಂಜಲ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ. ಡೆಫಿನೆಟ್ಲಿ ಇದು ಟ್ವಿನ್ ಫ್ಲೇಮ್ ಇರ್ಬೋದು, ಇಲ್ಲ ಅಂದ್ರೂ ಸೋಲ್ಮೇಟ್ ಅಂತೂ ಇದ್ದೇ ಇದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ 5 ಯಾರು ರೆಡ್ ಜಾಸ್ಪರ್ ಸೆಲೆಕ್ಟ್ ಮಾಡಿದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.